ಸಂಜೆಯಾಗುತ್ತಾ ಬಂದಿತ್ತು. ಅವನಿ ತನ್ನ ಮನೆಯ ಬಾಗಿಲು ತೆರೆದು ಒಳಬಂದಾಗ ಅವಳ ಕೈಯಲ್ಲಿ ಶಾಪಿಂಗ್ ಬ್ಯಾಗ್ಗಳ ರಾಶಿಯೇ ಇತ್ತು. ಏನೋ ದೊಡ್ಡ ವಿಜಯ ಸಾಧಿಸಿದವಳಂತೆ ಅವಳ ಮುಖ ಹೊಳೆಯುತ್ತಿತ್ತು. ಲಿವಿಂಗ್ ರೂಮಿನಲ್ಲಿ ಕುಳಿತಿದ್ದ ಪತಿ ಆರ್ಯನ್ ಇದನ್ನು ನೋಡಿ ಸಿಟ್ಟಿನಿಂದ, ಇದೆಲ್ಲ ಏನು ಅವನಿ, ಇವತ್ತು ಮತ್ತೆ ಶಾಪಿಂಗ್ ಹೋಗಿದ್ಯಾ ಎಂದು ಗುಡುಗಿದನು. ಆದರೆ ಅವನಿ ತನ್ನದೇ ಲೋಕದಲ್ಲಿದ್ದಳು. ಬ್ಯಾಗ್ಗಳನ್ನು ಟೇಬಲ್ ಮೇಲಿಡುತ್ತಾ ನಗುನಗುತ್ತಾ ಹೇಳಿದಳು, ಅಯ್ಯೋ ಆರ್ಯನ್, ನೀನು ನಂಬಲಾರ, ಇವತ್ತು ಎಂತಹ ಅದ್ಭುತ ಸೇಲಿತ್ತು ಗೊತ್ತಾ. ಮಿಸ್ಸೆಸ್ ಮಲ್ಹೋತ್ರಾ ನಿನ್ನೆ ಕಿಟ್ಟಿ ಪಾರ್ಟಿಯಲ್ಲಿ ಈ ಸೇಲ್ ಬಗ್ಗೆ ಹೇಳಿದ್ರು. ಬ್ರ್ಯಾಂಡೆಡ್ ಡ್ರೆಸ್ಸುಗಳು ಮತ್ತು ಬ್ಯೂಟಿ ಪ್ರಾಡಕ್ಟ್ಗಳು ಅಷ್ಟು ಕಡಿಮೆ ಬೆಲೆಗೆ ಸಿಕ್ಕುವು. ಅಷ್ಟೇ ಅಲ್ಲ, ಈ ಸೀರೆ ನೋಡು, ಅರ್ಧ ಬೆಲೆಗೆ ಸಿಕ್ಕಿದೆ. ನನಗೆ ತಡೆಯಲು ಸಾಧ್ಯವೇ ಆಗಲಿಲ್ಲ. ಇದನ್ನು ಕೇಳಿ ಆರ್ಯನ್ ತಲೆ ಚಚ್ಚಿಕೊಳ್ಳುತ್ತಾ ಅಂದನು, ನಿನ್ನ ಈ ದುಂದುವೆಚ್ಚ ಯಾವಾಗ ಮುಗಿಯುತ್ತದೋ ಗೊತ್ತಿಲ್ಲ. ಇಂತಹ ಅನಗತ್ಯ ವಸ್ತುಗಳಿಗೆ ಹಣ ಪೋಲು ಮಾಡಬೇಡ ಎಂದು ನಿನಗೆ ಎಷ್ಟು ಸಲ ಹೇಳ್ಬೇಕು. ಈಗಂತೂ ಇದು ನಿನಗೆ ರೂಢಿಯಾಗಿಬಿಟ್ಟಿದೆ. ಪತಿಯ ಬೈಗುಳು ಕೇಳಿ ಅವನಿಗೆ ಬೇಸರವಾಯಿತು. ಮೆಲ್ಲಗೆ ಹೇಳಿದಳು, ಆದರೆ ಆರ್ಯನ್, ಪಾರ್ಟಿಯಲ್ಲಿ ನನ್ನ ಗೆಳತಿಯರೆಲ್ಲ ಬೆಲೆಬಾಳುವ ಬಟ್ಟೆ ಒಡವೆ ಹಾಕಿಕೊಂಡು ಬರುತ್ತಾರೆ. ಎಲ್ಲರೂ ಅವರನ್ನೇ ಹೊಗಳುತ್ತಾರೆ. ನನಗೂ ಅಂದವಾಗಿ ಕಾಣಿಸಿಕೊಳ್ಳುವ ಆಸೆ ಇರುತ್ತದೆ. ಡೈಮಂಡ್ ಒಡವೆ ಬೇಡ ಅಂದ್ರೂ ಅಟ್ಲೀಸ್ಟ್ ನನ್ನಿಷ್ಟದ ಬಟ್ಟೆಯನ್ನಾದರೂ ಕೊಳ್ಳಬಾರದೆ. ಆರ್ಯನ್ ಮತ್ತಷ್ಟು ಕೆಂಡಾಮಂಡಲವಾಗಿ, ಗೆಳತಿಯರ ನೋಡಿ ಮನೆ ಹಾಳ್ಮಾಡ್ತೀಯಾ? ಮಕ್ಕಳ ಓದು ಮನೆ ಖರ್ಚು ಯಾರ್ ನೋಡ್ತಾರೆ? ಹಾಸ್ಟೆಲ್ ಫೀಸ್ ಎಷ್ಟಾಗಿದೆ ಗೊತ್ತಾ? ನಿನ್ನ ಈ ಖರ್ಚು ನನ್ನನ್ನು ಬೀದಿಗೆ ತರುತ್ತದೆ ಎಂದು ಗವರಿಸಿದನು. ಅವನಿ ಕೂಡ ಅಷ್ಟೇ ಸಿಟ್ಟಿನಿಂದ, ಹಾಗಾದ್ರೆ ನಾನೇನು ಕೊಳ್ಳುವಂತಿಲ್ಲವೇ ಎಂದು ಕಿರುಚಿರಳು. ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ಅವಳ ತಂದೆ ದೇವಕಾಂತ್ಜಿಯವರ ಕರೆ. ಮಗಳೇ, ಹೇಗಿದ್ದೀಯಾ ಎಂದು ಕೇಳಿದರು. ಅವರ ದನಿ ತುಂಬಾ ಸುಸ್ತಾದಂತೆ ಕೇಳಿಸುತ್ತಿತ್ತು. ತಂದೆಯೇ, ನಿಮಗೆ ಆರೋಗ್ಯ ಹೇಗಿದೆ ಎಂದು ಅವನಿ ಕೇಳಿದಳು. ಅವರು ಮೆಲ್ಲಗೆ ಹೇಳಿದರು, ಆರೋಗ್ಯ ಎಲ್ಲಿ ಸುಧಾರಿಸುತ್ತಿದೆ ಮಗಳೇ. ಡಾಕ್ಟರ್ ಬಳಿ ಹೋಗೋಣ ಎಂದರೆ ಒಬ್ಬನೇ ಹೋಗಲು ಧೈರ್ಯ ಸಾಲುತ್ತಿಲ್ಲ. ಇದು ಕೇಳಿ ಅವನಿಗೆ ಗಾಬರಿಯಾಯಿತು. ಕಳೆದ ವರ್ಷವಷ್ಟೇ ಅವಳ ತಾಯಿ ತೀರಿಕೊಂಡಿದ್ದರು. ಅವಳಿಗೆ ಬೇರೆ ಸಹೋದರರೂ ಇರಲಿಲ್ಲ. ತಂದೆಯೇ, ನೀವು ಚಿಂತಿಸಬೇಡಿ. ಚಿಕ್ಕಪ್ಪನ ಮಗ ನಿಶಾಂತ್ನನ್ನು ಕರೆಯಿರಿ, ಅವನು ಕರೆದುಕೊಂಡು ಹೋಗುತ್ತಾನೆ ಎಂದಳು. ಆದರೆ ದೇವಕಾಂತ್ಜಿ ಹೇಳಿದರು, ಮಗಳೇ, ನಿಶಾಂತ್ ಹೆಂಡತಿ ಮಕ್ಕಳ ಜೊತೆ ಪ್ರವಾಸಕ್ಕೆ ಹೋಗಿದ್ದಾನೆ. ಇಲ್ಲಿ ಯಾರೂ ಇಲ್ಲ. ಅವನಿಯ ಮುಖ ಗಂಭೀರವಾಯಿತು. ಆರ್ಯನ್ ಕಡೆ ನೋಡಿ ಹೇಳಿದಳು, ನೋಡಿ, ತಂದೆಯ ಆರೋಗ್ಯ ಸರಿಯಿಲ್ಲ. ಅವರು ಹಳ್ಳಿಯಲ್ಲಿ ಒಬ್ಬರೇ ಇದ್ದಾರೆ. ಇಲ್ಲಿಗೆ ಕರೆದುಕೊಂಡು ಬರೋಣ. ಆರ್ಯನ್ ಖರ್ಚಿನ ಬಗ್ಗೆ ಯೋಚಿಸುತ್ತಾ ಬೇಸರದಿಂದ ಅಂದನು, ನೋಡು ಅವನಿ, ಇದು ಋತುಮಾನ ಬದಲಾಗುವ ಸಮಯ. ಸಣ್ಣಪುಟ್ಟ ಕಾಯಿಲೆ ಮಾಮೂಲಿ. ನಗರದ ಮಾಲಿನ್ಯದಲ್ಲಿ ಅವರ ಆರೋಗ್ಯ ಇನ್ನೂ ಕೆಡಬಹುದು. ಅವರು ಹಳ್ಳಿಯಲ್ಲೇ ಇರಲಿ. ಅವನಿ ಸುಮ್ಮನಾದಳು. ಆದರೆ ಮುಂದಿನ 2 ದಿನ ತಂದೆಯ ದನಿ ಇನ್ನೂ ಕ್ಷೀಣಿಸುತ್ತಾ ಬಂದಿತ್ತು. 3ನೇ ದಿನ ಬೆಳಿಗ್ಗೆ ಫೋನ್ ಮಾಡಿದಾಗ ತಂದೆ ಹೇಳಿದರು, ಮಗಳೇ, ಔಷಧಿ ಕೆಲಸ ಮಾಡುತ್ತಿಲ್ಲ. ನೀವಿಬ್ಬರೂ ಬಂದರೆ ಒಳ್ಳೆಯದಿತ್ತು. ಅವನಿ ಕೂಡಲೇ ಆರ್ಯನ್ ಹತ್ತಿರ ಹೋಗಿ ಹಳ್ಳಿಗೆ ಹೋಗೋಣ ಎಂದಳು. ಆರ್ಯನ್ ಅಸಮಾಧಾನದಿಂದ ಹೇಳಿದನು, ಅವನಿ, ನಿನಗೆ ಚಿಂತೆಯಿದೆ, ಅರ್ಥವಾಗುತ್ತದೆ. ಆದರೆ ನನಗೆ ಆಫೀಸ್ ಕೆಲಸ ಜಾಸ್ತಿ ಇದೆ. ಅವರನ್ನೇ ಅಲ್ಲಿ ಯಾವುದಾದರೂ ಒಳ್ಳೆಯ ಡಾಕ್ಟರ್ಗೆ ತೋರಿಸಿಕೊಳ್ಳಲು ಹೇಳು. ಅವನಿ ಭಾರವಾದ ಮನಸ್ಸಿನಿಂದ ಅಡಿಗೆ ಮನೆಗೆ ಹೋದಳು. ಅವಳು ಹೋದ ತಕ್ಷಣ ಆರ್ಯನ್ ಪೇಪರ್ ಎಸೆಯುತ್ತಾ ಸಿಟ್ಟಿನಿಂದ ಗೊಣಗಿದನು. ಹದ್ದಾಗಿದೆ ಇವರಪ್ಪನಿಗೆ. ದಿನಾಲೂ ಕಾಯಿಲೆ ಎಂದು ಫೋನ್ ಮಾಡುತ್ತಾರೆ. ನಮಗೆ ಅಷ್ಟು ಪುರುಸತಿದೆಯೇ? ಆರೋಗ್ಯ ಸರಿಯಿಲ್ಲದಿದ್ದರೆ ತಾವೇ ಡಾಕ್ಟರ್ ಹತ್ತಿರ ಹೋಗಬಾರದೆ? ಯಾವಾಗಲೂ ನಮಗೇಕೆ ತೊಂದರೆ ಕೊಡುತ್ತಾರೆ? ಇವರಪ್ಪ ಹೇಳಿದ ತಕ್ಷಣ ಅವನಿ ಕೂಡ ಅವರನ್ನು ಇಲ್ಲಿಗೆ ಕರೆತರೋಣ ಎನ್ನುತ್ತಾಳೆ, ಅಥವಾ ನನ್ನನ್ನು ಅಲ್ಲಿಗೆ ನಡೆಯಿರಿ ಎನ್ನುತ್ತಾಳೆ. ಅರೇ, ಅವರಿಗೆ ಹುಷಾರಿಲ್ಲದಿದ್ದರೆ ನಾನೇನು ಮಾಡಲಿ? ಅವರಪ್ಪನ ಜವಾಬ್ದಾರಿಯನ್ನು ನಾನೇನು ಗುತ್ತಿಗೆ ಪಡೆದಿದ್ದೇನೆಯೇ ಎಂದು ಆರ್ಯನ್ ಗೊಣಗುತ್ತಾ ನಾಷ್ಟಾ ಮುಗಿಸಿ ಆಫೀಸ್ಗೆ ಹೊರಟು ಹೋದನು. ಅವನು ಹೋದ ನಂತರ ಅವನಿ ಬೇಸರದಿಂದಲೇ ಮನೆಯ ಕೆಲಸಗಳನ್ನು ಮುಗಿಸುತ್ತಿದ್ದಳು. ಆಗ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ಬಾಗಿಲು ತೆರೆದಾಗ ಅವರ ಮನೆಯ ಬಾಡಿಗೆದಾರಳಾದ ನಿಶಾ ಕೈಯಲ್ಲಿ ಕಡಲೆ ಹಿಟ್ಟಿನ ಉಂಡೆಗಳಿರುವ ಪ್ಲೇಟ್ ಹಿಡಿದು ನಿಂತಿದ್ದಳು. ಭಾವಿಜಿ, ಇವತ್ತು ಕಡಲೆ ಹಿಟ್ಟಿನ ಉಂಡೆ ಮಾಡಿದ್ದೆ, ನಿಮ್ಗೂ ಸ್ವಲ್ಪ ಕೊಡೋಣ ಎಂದು ಬಂದೆ ಎಂದು ನಗುತ್ತಾ ಹೇಳಿದಳು. ಅವನಿ ಸುಳ್ಳೇನಕ್ಕೂ ಉಂಡೆಗಳನ್ನು ಪಡೆದುಕೊಂಡಳು. ಅವಳ ಮುಖದಲ್ಲಿದ್ದ ಉದಾಸೀನತೆ ಕಂಡು ನಿಶಾ ಕೇಳಿದಳು, ಏನಾಯಿತು ಭಾವಿಜಿ, ತುಂಬ ಚಿಂತಿತರಾಗಿ ಕಾಣುತ್ತಿದ್ದೀರಿ? ಅವನಿ ತನ್ನ ನೋವನ್ನು ತೋಡಿಕೊಂಡಳು. ವಿಶೇಷವೇನಿಲ್ಲ ನಿಶಾ, ತಂದೆಯ ಆರೋಗ್ಯ ಸರಿಯಿಲ್ಲ. ಅವರಿಗೆ ಮೊದಲೇ ಡಯಾಬಿಟೀಸ್ ಇದೆ. ಈಗ ಉಸಿರಾಟದ ತೊಂದರೆಯೂ ಶುರುವಾಗಿದೆ. ಆರ್ಯನ್ ಹತ್ತಿರ ಹಳ್ಳಿಗೆ ಹೋಗೋಣ ಎಂದಿದ್ದೆ, ಆದರೆ ಅವರಿಗೆ ಸಮಯವೇ ಇಲ್ಲ. ಇದನ್ನು ಕೇಳಿ ನಿಶಾಗೆ ಸಂಕಟವಾಯಿತು. ಅಷ್ಟರಲ್ಲಿ ನಿಶಾಳ ಪತಿ ಪ್ರಸೂನ್ ಮಾರುಕಟ್ಟೆಯಿಂದ ಬಂದನು. ನಿಶಾ ತಕ್ಷಣ ಅವನಿಗೆ ವಿಷಯ ತಿಳಿಸಿದಳು. ಪ್ರಸೂನ್ ತಕ್ಷಣವೇ ಅಂದನು,
ಅರೆ ಭಾವಿಜಿ, ಇದರಲ್ಲಿ ಚಿಂತಿಸುವ ವಿಷಯವೇನಿದೆ? ನಿಶಾ, ನೀವಿವರ ಜೊತೆ ಹೋಗಿ, ನಾನು ನಿಮ್ಮಿಬ್ಬರನ್ನು ಗಾಡಿಯಲ್ಲಿ ಹಳ್ಳಿಗೆ ಬಿಟ್ಟು ಬರುತ್ತೇನೆ. ಅವನಿ ಮುಜುಗರದಿಂದ ಬೇಡವೆಂದರೂ ಪ್ರಸೂನ್ ಬಿಡಲಿಲ್ಲ. ಭಾವಿಜಿ, ನಾವೆಲ್ಲ ಒಂದೇ ಕುಟುಂಬದಂತೆ, ಒಬ್ಬರಿಗೊಬ್ಬರು ಸಹಾಯ ಮಾಡದಿದ್ದರೆ ಹೇಗೆ? ತಂದೆಯವರಿಗೆ ಹುಷಾರಿಲ್ಲದಿದ್ದಾಗ ನೀವು ಅವರ ಜೊತೆ ಇರಬೇಕು. ಬನ್ನಿ ಹೋಗೋಣ ಎಂದು ಪ್ರೀತಿಯಿಂದ ಒತ್ತಾಯಿಸಿದನು. ಅವನಿ ಮನಸ್ಸಿನಲ್ಲೇ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ನಾವು ನಿರೀಕ್ಷಿಸದ ಕಡೆಯಿಂದ ಸಹಾಯ ಸಿಗುತ್ತದೆ ಎನ್ನುವುದು ಅವಳಿಗೆ ಅರಿವಾಯಿತು. ಹಳ್ಳಿಗೆ ತಲುಪಿದ ನಂತರ ಪ್ರಸೂನ್ ದೇವಕಾಂತ್ ಜೀಯವರನ್ನು ತನ್ನ ಕಾರಿನಲ್ಲೇ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋದನು. ತಪಾಸಣೆ ಮಾಡಿದ ಡಾಕ್ಟರ್, ಶುಗರ್ ಮಟ್ಟ ಹೆಚ್ಚಾಗಿದೆ ಮತ್ತು ಶ್ವಾಸಕೋಶದಲ್ಲಿ ಸ್ವಲ್ಪ ಸೋಂಕಿದೆ, ಇನ್ಫೆಕ್ಷನ್. ಈ ಔಷಧಿಗಳನ್ನು ನೀಡಿದರೆ ಸರಿಯಾಗುತ್ತಾರೆ ಎಂದರು. ಅವನಿ 2 ದಿನ ಹಳ್ಳಿಯಲ್ಲೇ ಉಳಿದಳು. 3ನೇ ದಿನ ಸಂಜೆ 7 ಗಂಟೆಗೆ ಅವನಿ ಮನೆಗೆ ಮರಳಿದಳು. ಆರ್ಯನ್ ಟಿವಿಯಲ್ಲಿ ನ್ಯೂಸ್ ನೋಡುತ್ತಿದ್ದನು. ಅವನಿಯನ್ನು ಕಂಡವನೇ ಔಪಚಾರಿಕವಾಗಿ ಕೇಳಿದ, ತಂದೆಯ ಆರೋಗ್ಯ ಹೇಗಿದೆ ಈಗ? ಅವನಿ ನೀರು ಕುಡಿಯುತ್ತಾ ಉತ್ತರಿಸಿದಳು, ಈಗ ಪರವಾಗಿಲ್ಲ. ಕಳೆದ ಕೆಲವು ದಿನಗಳಿಂದ ಆ ಕೋರ್ಟ್ ಕೇಸ್ ಅಲೆದಾಟದಲ್ಲಿ ಅವರು ಆರೋಗ್ಯದ ಕಡೆ ಗಮನ ಕೊಟ್ಟಿರಲಿಲ್ಲ. ಹಾಗಾಗಿ ಶುಗರ್ ಜಾಸ್ತಿಯಾಗಿತ್ತು. ಆದರೆ ಒಂದು ಒಳ್ಳೆಯ ಸುದ್ದಿಯಿದೆ. ವರ್ಷಗಳಿಂದ ನಡೆಯುತ್ತಿದ್ದ ಆ ಕೋರ್ಟ್ ಕೇಸ್ ತೀರ್ಪು ತಂದೆಯವರ ಪರವಾಗಿ ಬಂದಿದೆ. ಈ ಮಾತು ಕೇಳಿದ ಆರ್ಯನ್ ತಕ್ಷಣ ಆಶ್ಚರ್ಯದಿಂದ ಎದ್ದು ಕುಳಿತನು. ಕೇಸಾ? ಯಾವ ಕೇಸದು? ಅವನಿ ಹೇಳಿದಳು, ಅದೇ ರೀ, ಅವರ ಜಮೀನಿನ ಕೇಸ್ ನೆನಪಿದೆಯಲ್ಲ? ವರ್ಷಗಳಿಂದ ನಡೆಯುತ್ತಿತ್ತು. ಕೊನೆಗೂ ತಂದೆಯವರು ಆ ಕೇಸ್ ಗೆದ್ದಿದ್ದಾರೆ. ಆರ್ಯನ್ ಕೈಯಲ್ಲಿದ್ದ ಚಹಾ ಕಪ್ ಕೆಳಗೆ ಬೀಳುವಂಟಾಯ್ತು. ಕಣ್ಣುಗಳನ್ನು ಅರಳಿಸಿ ಕೇಳಿದ, ಏನು, ಹೈವೇ ಪಕ್ಕದಲ್ಲಿರುವ ಅದೇ ಜಮೀನೇ? ಅವನಿ ಸಹಜವಾಗಿ ಹೌದು ಅಂದಳು. ಆರ್ಯನ್ ಆಶ್ಚರ್ಯದಿಂದ, ಬಾಪ್ರೇ, ಅದರ ಬೆಲೆ ಈಗ ಕೋಟಿಗಳಲ್ಲಿದೆ ಎಂದ. ಅವನೇ ಉತ್ತರಿಸಿದಳು, ಅದರ ಬೆಲೆ ಸುಮಾರು 5 ಕೋಟಿ ರೂಪಾಯಿ ಆಗಿದೆ. ತಂದೆಯವರು ಅದನ್ನು ಮಾರುವ ಆಲೋಚನೆಯಲ್ಲಿದ್ದಾರೆ. ಈ ಮಾತು ಕೇಳಿದ ತಕ್ಷಣ ಆರ್ಯನ್ ಮುಖದಲ್ಲಿ ನಿಧಿ ಸಿಕ್ಕಂತಹ ಹೊಳಪು ಮೂಡಿತು. ಅವನು ಗಂಭೀರತೆಯ ನಾಟಕವಾಡುತ್ತಾ, ಹೌದು, ಇಂತಹ ದೊಡ್ಡ ನಿರ್ಧಾರಗಳನ್ನು ಯೋಚಿಸಿಯೇ ತೆಗೆದುಕೊಳ್ಳಬೇಕು. ಅದು ಅವರ ಕಷ್ಟದ ಗಳಿಕೆ ಎಂದನು. ಆದರೆ ಅವನ ಮನಸ್ಸಿನಲ್ಲಿ ಆ ಜಮೀನನ್ನು ಹೇಗಾದರೂ ಮಾಡಿ ತನ್ನದಾಗಿಸಿಕೊಳ್ಳಬೇಕು ಎಂಬ ಸಂಚು ಶುರುವಾಗಿತ್ತು. ಅವನಿ ತಂದೆಯ ಒಬ್ಬಳೇ ಮಗಳಾದ್ದರಿಂದ ಆ ಆಸ್ತಿ ತನಗೇ ಸೇರಬೇಕು ಎಂಬುದು ಅವನ ಆಸೆಯಾಗಿತ್ತು. ಅಂದಿನಿಂದ ಆರ್ಯನ್ ವರ್ತನೆ ಪೂರ್ತಿ ಬದಲಾಯಿತು. ತಂದೆಯವರನ್ನು ಹಳ್ಳಿಯಲ್ಲಿ ಬಿಡುವುದೂ ಸರಿಯಲ್ಲ, ಅವರನ್ನು ಇಲ್ಲಿಗೇ ಕರೆತರೋಣ ಎಂದು ಅವನಿಯ ಮುಂದೆ ವಾದಿಸಿದ. ಮರುದಿನವೇ ಆಫೀಸ್ಗೆ ರಜೆ ಹಾಕಿ ಹಳ್ಳಿಗೆ ಹೋಗಲು ಸಿದ್ಧನಾದ. ಅವನಿ ಕೇಳಿದಳು, ಭಾನುವಾರ ಹೋಗೋಣ ಅಂದುಕೊಂಡಿದ್ದೇವಲ್ಲ, ಇವತ್ತೇ ಯಾಕೆ? ಆರ್ಯನ್ ಅಂದ, ಆರೋಗ್ಯದ ವಿಷಯದಲ್ಲಿ ವಿಳಂಬ ಮಾಡಬಾರದು. ನಿನ್ನ ಚಿಕ್ಕಪ್ಪನ ಮಗ ನಿಶಾಂತ್ ಚಾಲಾಕಿ. ಅವನು ಜಮೀನನ್ನು ತನ್ನ ಹೆಸರಿಗೆ ಮಾಡಿಕೊಂಡರೆ ನಾವು ಇಲ್ಲಿ ಕೈ ಹಿಸುಕಿಕೊಳ್ಳಬೇಕಾಗುತ್ತದೆ ಎಂದು ತನ್ನ ಅಸಲಿ ಉದ್ದೇಶವನ್ನು ಪರೋಕ್ಷವಾಗಿ ಹೊರಹಾಕಿದ. ಹಳ್ಳಿಗೆ ಹೋಗಿ ಬಲವಂತವಾಗಿ ದೇವಕಾಂತಜಿಯವರನ್ನು ನಗರಕ್ಕೆ ಕರೆತಂದರು. ಆರಂಭದಲ್ಲಿ ಆರ್ಯನ್ ಮಾವನವರನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ. ಒಂದು ದಿನ ಚಹಾ ಕುಡಿಯುವಾಗ ಮೆಲ್ಲಗೆ ವಿಷಯ ತೆಗೆದ, ತಂದೆಯವರೇ, ಈ ಮನೆ ಹಳೆಯದಾಗಿದೆ. ಮಕ್ಕಳ ಗೆಳೆಯರು ಮನೆಗೆ ಬಂದರೆ ನಮಗೆ ಮುಜುಗರವಾಗುತ್ತದೆ. ಯಾವುದಾದರೂ ಒಳ್ಳೆಯ ಸೊಸೈಟಿಯಲ್ಲಿ ದೊಡ್ಡ ಮನೆ ತಗೋಬೇಕು ಅಂದುಕೊಂಡಿದ್ದೇವೆ. ಅದಕ್ಕೆ ಕೋಟಿಗಟ್ಟಲೆ ಹಣ ಬೇಕು. ದೇವಕಾಂತಜಿ ಮುಗ್ಧವಾಗಿ ಹೇಳಿದರು. ಅದಕ್ಕೇನಂತೆ ಮಗನೇ, ನನ್ನ ಬಳಿ ಇರುವುದೆಲ್ಲ ನಿಮಗೇ ಸೇರಿದ್ದು. ಹಳ್ಳಿಯ ಜಮೀನು ಮಾರಿ ಬಂದ ಹಣವನ್ನು ಹೊಸ ಮನೆಗೆ ಬಳಸಿ. ಹಣದ ಭರವಸೆ ಸಿಕ್ಕಿದ್ದೇ ತಡ ಹೊಸ ಮನೆಯ ಖರೀದಿ ಪ್ರಕ್ರಿಯೆ ಶುರುವಾಯಿತು. ಅಡ್ವಾನ್ಸ್ ನೀಡಲು ಸಿದ್ಧತೆ ನಡೆಸಿದರು. ಆದರೆ ಒಮ್ಮೆ ಹಣದ ವ್ಯವಸ್ಥೆಯಾದ ಮೇಲೆ ತಂದೆಯವರ ಮೇಲಿದ್ದ ಕಾಳಜಿ ಕಡಿಮೆಯಾಗತೊಡಗಿತು. ಒಂದು ದಿನ ದೇವಕಾಂತಜಿ ಅಂಗಳದಲ್ಲಿ ಕುಳಿತು ಜೋರಾಗಿ ಕೆಮ್ಮುತ್ತಿದ್ದರು. ಅವನಿ ಬಂದು, ಔಷಧಿ ತಿಂದಿಲ್ಲವೇ ಎಂದು ಕೇಳಿದಳು. ಅವರು, ಔಷಧಿ ಖಾಲಿಯಾಗಿದೆ. ಆರ್ಯನ್ ಬಳಿ ಹೇಳಿದ್ದೆ, ಮರೆತಿದ್ದಾರೆ ಅನಿಸುತ್ತದೆ ಎಂದರು. ಆರ್ಯನ್ ಬಂದವನೇ, ಸಾರಿ ತಂದೆಯವರೇ, ಆಫೀಸ್ ಕೆಲಸ ಜಾಸ್ತಿ ಇತ್ತು ಎಂದು ಸಬೂಬು ಹೇಳಿದ. ದೇವಕಾಂತಜಿ ವಿನಂತಿಸಿದರು, ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗು, ಉಸಿರಾಟಕ್ಕೆ ತೊಂದರೆಯಾಗುತ್ತಿದೆ. ಆದರೆ ಆರ್ಯನ್ ಅಸಡ್ಡೆಯಿಂದ, ಈಗ ಸಮಯವಿಲ್ಲ, ನಾವು ಹೊಸ ಮನೆಯ ಡೀಲ್ ಮುಗಿಸಲು ಬ್ಯಾಂಕ್ಗೆ ಹೋಗಬೇಕು. ಸಂಜೆ ಬರುವಾಗ ಔಷಧಿ ತರುತ್ತೇನೆ ಎಂದ. ಅವನಿ ಕೂಡ, ನಾವು ಬೇಗ ಬರುತ್ತೇವೆ ಎಂದು ಹೇಳಿ ಆರ್ಯನ್ ಜೊತೆ ಬ್ಯಾಂಕ್ಗೆ ಹೊರಟು ಹೋದಳು. ದೇವಕಾಂತಜಿ ಒಬ್ಬರೇ ಕೆಮ್ಮುತ್ತಾ ಅಲ್ಲಿ ಉಳಿದರು. ಆಗ ಕೆಳಗಿಳಿದು ಬಂದ ಬಾಡಿಗೆದಾರಳು ನಿಶಾ ಕೇಳಿದಳು, ಅಂಕಲ್, ನಿಮ್ಮ ಸ್ಥಿತಿ ಕೆಟ್ಟದಾಗಿದೆ. ಅಣ್ಣ ಮತ್ತು ಭಾವಿ ಎಲ್ಲಿ ಹೋದರು? ದೇವಕಾಂತ್ ಅವರು, ಮಕ್ಕಳು ಬ್ಯಾಂಕಿಗೆ ಹೋಗಿದ್ದಾರೆ ಎಂದು ನಿಶಾಗೆ ತಿಳಿಸಿದರು. ನಿಶಾ ತಕ್ಷಣ ತನ್ನ ಪತಿ ಪ್ರಸೂನ್ನನ್ನು ಕರೆದಳು. ಪ್ರಸೂನ್ ಇನ್ಹೇಲರ್ ತಂದುಕೊಟ್ಟು, ಅಂಕಲ್, ಈಗಲೇ ಡಾಕ್ಟರ್ ಹತ್ತಿರ ಹೋಗುವುದು ಒಳ್ಳೆಯದು ಎಂದನು. ದೇವಕಾಂತ್ ಅವರು, ಬೇಡಪ್ಪ, ತೊಂದರೆಯಾಕೆ ಎಂದಾಗ, ಪ್ರಸೂನ್, ನಮ್ಮನ್ನು ಪರಕೀಯರು ಎಂದು ಭಾವಿಸುತ್ತೀರಾ? ನಾವು ನಿಮ್ಮ ಮಕ್ಕಳಿದ್ದಂತೆ ಎಂದು ಹೇಳಿ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದನು.
ದೇವಕಾಂತ್ ಇಬ್ಬರಿಗೂ ತುಂಬು ಹೃದಯದ ಆಶೀರ್ವಾದ ಮಾಡಿದರು. ಮಗಳು ಮತ್ತು ಅಳಿಯನ ಮನೆಯಲ್ಲಿದ್ದರೂ ದೇವಕಾಂತ್ ಅವರ ದಿನಗಳು ಸರಿಯಾದ ಆರೈಕೆಯಿಲ್ಲದೆ ಕಳೆಯುತ್ತಿದ್ದವು. ಅವನಿ ಮತ್ತು ಆರ್ಯನ್ ತಮ್ಮದೇ ಲೋಕದಲ್ಲಿ ಮಸ್ತರಾಗಿದ್ದರು. ದೇವಕಾಂತ್ ಏನಾದರೂ ಕೆಲಸ ಹೇಳಿದರೆ ಆರ್ಯನ್, ಈಗ ಸಮಯವಿಲ್ಲ, ನಾಳೆ ತರುತ್ತೇನೆ ಎಂದು ಹಾರಿಕೆಯ ಉತ್ತರ ನೀಡುತ್ತಿದ್ದನು. ಎಷ್ಟೋ ಬಾರಿ ಈ ಮಾತು ಕೇಳಿ ದೇವಕಾಂತ್ ಅವರಿಗೆ ಮಕ್ಕಳ ಮೇಲೆ ನಿರೀಕ್ಷೆಯೇ ಹೊರಟು ಹೋಗಿತ್ತು. ಅವನಿ ಕೂಡ ತಂದೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಳು. ಕಿಟ್ಟಿ ಪಾರ್ಟಿ, ಶಾಪಿಂಗ್ ಅಥವಾ ಗೆಳತಿಯರೊಂದಿಗೆ ಫೋನಿನಲ್ಲಿ ಹರಟೆ ಹೊಡೆಯುವುದರಲ್ಲೇ ಅವಳು ನಿರತಳಾಗಿದ್ದಳು. ಒಂದು ದಿನ ಬೆಳಿಗ್ಗೆ 11 ಗಂಟೆಯಾದರೂ ಅವನಿಗೆ ತಂದೆಗೆ ನಾಷ್ಟಾ ಕೊಡುವ ನೆನಪೇ ಇರಲಿಲ್ಲ. ಅವಳು ಫೋನಿನಲ್ಲಿ ಹೊಸ ಮನೆಯ ವೈಭವದ ಬಗ್ಗೆ ಗೆಳತಿಯರಿಗೆ ವಿವರಿಸುತ್ತಿದ್ದಳು. ಅಂಗಳದಲ್ಲಿ ಮಲಗಿದ್ದ ತಂದೆ, ಮಗಳೇ ನಾಷ್ಟಾ ಕೊಡು ಎಂದು ಕೂಗಿದರೂ ಅವಳಿಗೆ ಕೇಳಿಸಲಿಲ್ಲ. ಅವರ ದನಿ ಕೇಳಿ ಬಾಡಿಗೆದಾರಳು ನಿಶಾ ತನ್ನ ಅಡುಗೆ ಮನೆಯಿಂದಲೇ ತಟ್ಟೆಯಲ್ಲಿ ನಾಷ್ಟಾ ತಂದು ಕೊಟ್ಟಳು. ಅಂಕಲ್, ಇದನ್ನು ತಿನ್ನಿ, ನಿಮ್ಮ ಔಷಧಿಯೆಲ್ಲಿದೆ ಎಂದು ಕೇಳಿ ತಾನೇ ಔಷಧಿ ಮತ್ತು ನೀರು ತಂದುಕೊಟ್ಟಳು. ದೇವಕಾಂತ್ ಭಾವುಕರಾಗಿ, ಮಗಳೇ, ನೀನು ಯಾವಾಗಲೂ ನನಗೆ ಸಹಾಯ ಮಾಡುತ್ತೀಯಾ, ದೇವರು ನಿನಗೆ ಒಳ್ಳೆಯದು ಮಾಡಲಿ ಎಂದರು. ಪ್ರಸೂನ್ ಕೂಡ ಅವರ ಬಳಿ ಬಂದು ಕುಳಿತು ಕ್ಷೇಮ ವಿಚಾರಿಸುತ್ತಿದ್ದನು. ಆರ್ಯನ್ ತರಲು ಮರೆತ ಔಷಧಿಯನ್ನು ದೇವಕಾಂತ್ ಪ್ರಸೂನ್ಗೆ ಫೋನ್ ಮಾಡಿ ತರಿಸಿಕೊಳ್ಳುತ್ತಿದ್ದರು ಮತ್ತು ಅವನು ಬೇಡವೆಂದರೂ ಬಲವಂತವಾಗಿ ಹಣ ನೀಡುತ್ತಿದ್ದರು. ಹೊಸ ಮನೆಗೆ ಶಿಫ್ಟ್ ಆಗುವ ಸಂಭ್ರಮದಲ್ಲಿ ಅವನಿ ಮತ್ತು ಆರ್ಯನ್ ಮುಳುಗಿದ್ದರು. ಒಂದು ಸಾಯಂಕಾಲ ಅವನಿ ಆರ್ಯನ್ಗೆ ಹೇಳಿದಳು, ನೋಡಿ, ಹೊಸ ಮನೆಗೆ ಒಂದು ಐಷಾರಾಮಿ ಕಾರು ಮತ್ತು ಬೆಲೆ ಬಾಳುವ ಪೀಠೋಪಕರಣಗಳು ಬೇಕು. ಗೆಳತಿಯರು ಮನೆ ನೋಡಲು ಬಂದಾಗ ಎಲ್ಲವೂ ಅದ್ಧೂರಿಯಾಗಿ ಕಾಣಬೇಕು. ಆರ್ಯನ್ ನಗುತ್ತಾ ಅಂದ, ನಿನ್ನ ತಂದೆಗೆ ಬರುವ 5 ಕೋಟಿಯಲ್ಲಿ ಮನೆಗೆ ಖರ್ಚಾಗುವುದು 1.5 ಕೋಟಿ ಮಾತ್ರ. ಉಳಿದ ಹಣದಲ್ಲಿ ನಾವು ಲಕ್ಸುರಿ ಕಾರು ಮತ್ತು ಫರ್ನಿಚರ್ ಕೊಳ್ಳಬಹುದು. ಹೇಗಿದ್ದರೂ ನಿನ್ನ ತಂದೆಗೆ ಈ ವಯಸ್ಸಿನಲ್ಲಿ ಅಷ್ಟೊಂದು ಹಣ ಬೇಕಿಲ್ಲ. ಅವರು ಮನೆಯಲ್ಲಿ ವಿಶ್ರಾಂತಿ ಪಡೆದರೆ ಸಾಕು. ಜಮೀನಿನ ರಿಜಿಸ್ಟ್ರಿಯ ದಿನ ಹತ್ತಿರ ಬಂದಂತೆ ದೇವಕಾಂತ್ ಅವರಲ್ಲಿ ಒಂದು ರೀತಿಯ ಆತಂಕ ಶುರುವಾಯಿತು. ಉಸಿರಾಟದ ತೊಂದರೆ ಹೆಚ್ಚಾಯಿತು. ರಿಜಿಸ್ಟ್ರಿಯ ದಿನ ಬೆಳಿಗ್ಗೆ ಆರ್ಯನ್ ಮಾವನವರನ್ನು ಎಬ್ಬಿಸಿ, ಬೇಗ ತಯಾರಾಗಿ, ಇವತ್ತು ರಿಜಿಸ್ಟ್ರಿಗೆ ಹೋಗಬೇಕು ಎಂದನು. ದೇವಕಾಂತ್ ದಣಿದ ದನಿಯಲ್ಲಿ, ಮಗನೇ, ಇವತ್ತು ನನ್ನ ಆರೋಗ್ಯ ಸರಿಯಿಲ್ಲ, ದಯವಿಟ್ಟು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗು ಎಂದು ಬೇಡಿಕೊಂಡರು. ಆರ್ಯನ್ಗೆ ಸಿಟ್ಟು ಬಂದರೂ ಅದನ್ನು ಅದುಮಿಟ್ಟುಕೊಂಡು, ಇವತ್ತು ಹೋಗದಿದ್ದರೆ ಡೇಟ್ ತಪ್ಪಿ ಹೋಗುತ್ತದೆ, ಕೆಲಸ ಕೆಟ್ಟು ಹೋಗುತ್ತದೆ, ನೀವು ಗಾಡಿಯಲ್ಲೇ ಕುಳಿತು ಬರಬೇಕಷ್ಟೇ, ಕೆಲಸ ಮುಗಿದ ತಕ್ಷಣ ಡಾಕ್ಟರ್ ಬಳಿ ಹೋಗೋಣ ಎಂದು ಬಲವಂತ ಮಾಡಿದನು. ಅವನಿಯೂ ತಂದೆಗೆ ಒತ್ತಾಯ ಮಾಡಿದಳು. ಬೇರೆ ದಾರಿಯಿಲ್ಲದೆ ದೇವಕಾಂತ್ ಅವರು ನೋವಿನಲ್ಲೇ ಗಾಡಿ ಹತ್ತಿದರು. ಕಚೇರಿಗೆ ತಲುಪಿದ ನಂತರ ಆರ್ಯನ್ ಮತ್ತು ಅವನಿ ಒಳಗೆ ಹೋದರು. ಸಮಯ ಕಳೆಯುತ್ತಾ ಹೋದರೂ ಅವರು ಬರಲಿಲ್ಲ. ದೇವಕಾಂತ್ ಅವರಿಗೆ ಉಸಿರು ಕಟ್ಟಿದಂತಾಗುತ್ತಿತ್ತು. ಫೋನ್ ಮಾಡಿದರೆ ಇನ್ನೇನು ಮುಗಿಯಿತು ಎಂಬ ಉತ್ತರ ಬರುತ್ತಿತ್ತು. ಕೊನೆಗೆ ತಾಳ್ಮೆ ಕಳೆದುಕೊಂಡ ದೇವಕಾಂತ್ ನಡುಗುವ ಕೈಗಳಿಂದ ಪ್ರಸೂನ್ಗೆ ಫೋನ್ ಮಾಡಿ, ಮಗನೇ, ನನ್ನ ಸಮಯ ಮುಗಿಯಿತು ಎನ್ನಿಸುತ್ತದೆ, ಉಸಿರಾಡಲು ಆಗುತ್ತಿಲ್ಲ, ಬೇಗ ಬಾ ಎಂದರು. ಗಾಬರಿಯಾದ ಪ್ರಸೂನ್ ತಕ್ಷಣ ಅಲ್ಲಿಗೆ ಬಂದು ಅವರನ್ನು ಆಸ್ಪತ್ರೆಗೆ ಸೇರಿಸಿದನು. ಇತ್ತ ಕಚೇರಿಯಿಂದ ಹೊರಬಂದ ಅವನಿ ಮತ್ತು ಆರ್ಯನ್ ಕಾರಿನಲ್ಲಿ ತಂದೆ ಇಲ್ಲದಿದ್ದನ್ನು ಕಂಡು ಬೆಚ್ಚಿಬಿದ್ದರು. ಅವರಿಗೆ ತಂದೆಯ ಆರೋಗ್ಯಕ್ಕಿಂತ ಹೆಚ್ಚಾಗಿ ರಿಜಿಸ್ಟ್ರಿ ಅರ್ಧಕ್ಕೆ ನಿಂತು ಹಣ ಕೈತಪ್ಪಿ ಹೋಗಬಹುದು ಎಂಬ ಭಯ ಕಾಡುತ್ತಿತ್ತು. ಅಷ್ಟರಲ್ಲಿ ಆರ್ಯನ್ ಫೋನಿಗೆ ಪ್ರಸೂನ್ ಕರೆ ಮಾಡಿದನು. ಪ್ರಸೂನ್ ಆಸ್ಪತ್ರೆಯಿಂದ ಕರೆ ಮಾಡಿ ವಿಷಯ ತಿಳಿಸಿದಾಗ ಆರ್ಯನ್ ಕೋಪದಿಂದ ಕಿರ್ಚಿದ. ಪ್ರಸೂನ್, ನೀನೇನು ಸಾಬೀತುಪಡಿಸಲು ಹೊರಟಿದ್ದೀಯಾ? ತಂದೆಯವರನ್ನು ಆಸ್ಪತ್ರೆಗೆ ಕರೆದೊಯ್ದು ಹೀರೋ ಆಗಬೇಕೆಂದಿದ್ದೀಯಾ? ಪ್ರಸೂನ್ ಉತ್ತರಿಸಿದ. ಅಂಕಲ್ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಒಂದು ಕ್ಷಣ ತಡವಾಗಿದ್ದರೂ ಪ್ರಾಣಕ್ಕೆ ಕುತ್ತು ಬರ್ತಿತ್ತು. ನಿಮಗೆ ಅವರ ಆರೋಗ್ಯಕ್ಕಿಂತ ಆಸ್ತಿ ರಿಜಿಸ್ಟ್ರಿಯೇ ಮುಖ್ಯವಾಯಿತೇ? ಆರ್ಯನ್ ಅಹಂಕಾರದಿಂದ, ಹೌದು, ಮುಖ್ಯ. ನಿನ್ನಿಂದಾಗಿ ಇವತ್ತು ಆಗಬೇಕಿದ್ದ ಕೆಲಸವೆಲ್ಲ ಹಾಳಾಯಿತು ಎಂದನು. ಆಸ್ಪತ್ರೆಯಲ್ಲಿ ದೇವಕಾಂತ್ ಅವರಿಗೆ ಹೃದಯಾಘಾತ ಆಗಿರುವುದು ದೃಢಪಟ್ಟಿತು. ಸ್ವಲ್ಪ ತಡವಾಗಿದ್ದರೂ ಅವರು ಬದುಕುತ್ತಿರಲಿಲ್ಲ ಎಂದು ವೈದ್ಯರು ಹೇಳಿದರು. 2 ದಿನಗಳ ಚಿಕಿತ್ಸೆಯ ನಂತರ ಅವರು ಮನೆಗೆ ಮರಳಿದರು. ಆಸ್ಪತ್ರೆಯಲ್ಲಿದ್ದಾಗಲೂ ಪ್ರಸೂನ್ ಮತ್ತು ನಿಶಾ ಅವರೇ ಹಗಲಿರುಳು ಸೇವೆ ಮಾಡಿದರು. ಏಕೆಂದರೆ ಆರ್ಯನ್ಗೆ ಕೋರ್ಟ್ ಕೆಲಸಗಳಿಂದ ಬಿಡುವಿರಲಿಲ್ಲ. ದೇವಕಾಂತ್ ಅವರಿಗೆ ವಿಶ್ರಾಂತಿ ಬೇಕೆಂದು ವೈದ್ಯರು ಹೇಳಿದ್ದರೂ ಅವನಿ ಮತ್ತು ಆರ್ಯನ್ಗೆ ಹೊಸ ಮನೆಯ ಕನಸುಗಳೇ ಹೆಚ್ಚಾಗಿದ್ದವು. ಜಮೀನಿನ ರಿಜಿಸ್ಟ್ರಿ ತಡವಾಗಿದ್ದರಿಂದ ಆರ್ಯನ್ ಯಾವಾಗಲೂ ಕಿರಿಕಿರಿ ಮಾಡಿಕೊಳ್ಳುತ್ತಿದ್ದ. ಕೊನೆಗೂ ರಿಜಿಸ್ಟ್ರಿಯ ದಿನ ಬಂದಿತು. ಆರ್ಯನ್ ಮತ್ತು ಅವನಿ ಒತ್ತಾಯ ಮಾಡಿ ಕೆಲಸ ಮುಗಿಸಿದರು. ಮನೆಗೆ ಬಂದ ನಂತರ ದೇವಕಾಂತ್ ಇಬ್ಬರನ್ನೂ ಹತ್ತಿರ ಕರೆದರು. ಮಗನೇ, ಜಮೀನು ಮಾರಿ ಬಂದ ಹಣದಲ್ಲಿ 3 ಕೋಟಿ ರೂಪಾಯಿಗಳನ್ನು ನಿಮ್ಮ ಹೊಸ ಮನೆಗಾಗಿ ಕೊಡುತ್ತಿದ್ದೇನೆ. ಉಳಿದ ಹಣ ನನ್ನ ಬಳಿಯೇ ಇರುತ್ತದೆ ಎಂದರು. ಆರ್ಯನ್ ತಕ್ಷಣ, ಆದರೆ ತಂದೆಯವರೇ, ನಮಗೆ ಐಷಾರಾಮಿ ಕಾರು, ಫರ್ನಿಚರ್ ಎಲ್ಲವೂ ಬೇಕಿತ್ತಲ್ಲ
ಎಂದು ಕೇಳಿದ. ದೇವಕಾಂತ್ ಶಾಂತವಾಗಿ, ನಾನು ಕೊಡಬೇಕಾದ್ದನ್ನು ಕೊಟ್ಟಿದ್ದೇನೆ. ಉಳಿದ ಹಣದ ಬಗ್ಗೆ ನಾನೇ ನಿರ್ಧರಿಸುತ್ತೇನೆ ಎಂದರು. ಅಷ್ಟರಲ್ಲಿ ಅಲ್ಲಿಗೆ ನಿಶಾ ಮತ್ತು ಪ್ರಸೂನ್ ಬಂದರು. ದೇವಕಾಂತ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಹೇಳಿದರು, ಮಗನೇ, ಇಡೀ ಜೀವನ ಕುಟುಂಬದ ಸುಖಕ್ಕಾಗಿ ಬದುಕಿದೆ. ಆದರೆ ಇಂದು ಸಂಬಂಧಗಳ ನಿಜವಾದ ಬಣ್ಣ ನನಗೆ ಅರ್ಥವಾಗಿದೆ. ಆರ್ಯನ್, ನಿನ್ನ ಅಗತ್ಯ ಮತ್ತು ನಿನ್ನ ನಿಯತ್ತು ಎರಡೂ ನನಗೆ ಗೊತ್ತು. ಒಬ್ಬ ತಂದೆ ಮಗನ ಮನೆಯಲ್ಲಿ ಎಷ್ಟು ದಿನ ಇರಲು ಸಾಧ್ಯ? ಅದಕ್ಕೆ ನಾನು ಇಲ್ಲಿಂದ ಹೋಗಲು ನಿರ್ಧರಿಸಿದ್ದೇನೆ. ಅವನಿ ಆಶ್ಚರ್ಯದಿಂದ, ಆದರೆ ಹಳ್ಳಿಯಲ್ಲಿ ಒಬ್ಬರೇ ಹೇಗೆ ಇರುತ್ತೀರಿ ಎಂದು ಕೇಳಿದಳು. ದೇವಕಾಂತ್ ಹೇಳಿದರು, ಇಲ್ಲ ಮಗಳೇ, ನಾನು ಹಳ್ಳಿಗೆ ಹೋಗುವುದಿಲ್ಲ. ನನ್ನ ಉಳಿದ ಜೀವನವನ್ನು ಪ್ರಸೂನ್ ಮತ್ತು ನಿಶಾ ಜೊತೆ ಕಳೆಯುತ್ತೇನೆ. ನನಗೆ ಮಗ ಸೊಸೆ ಇರಲಿಲ್ಲ, ಆದರೆ ಇವರಿಬ್ಬರೂ ನನ್ನನ್ನು ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಂಡಿದ್ದಾರೆ. ಹಾಗಾಗಿ ಉಳಿದ 2 ಕೋಟಿ ರೂಪಾಯಿಗಳನ್ನು ಇವರಿಗೆ ನೀಡುತ್ತಿದ್ದೇನೆ. ಇವರು ಇನ್ಮುಂದೆ ಬಾಡಿಗೆ ಮನೆಯಲ್ಲಿಲ್ಲ, ಸ್ವಂತ ಮನೆಯಲ್ಲಿರುತ್ತಾರೆ. ನನ್ನ ನಂತರ ಹಳ್ಳಿಯ ಮನೆಯೂ ಇವರಿಗೆ ಸೇರುತ್ತದೆ. ಪ್ರಸೂನ್ ಕೈಮುಗಿದು, ಅಂಕಲ್, ನೀವು ನಮ್ಮ ಜೊತೆ ಇರುವುದು ನಮಗೆ ಗೌರವದ ವಿಷಯ, ಆದರೆ ನಮಗೆ ಹಣ ಬೇಡ ಎಂದನು. ಆದರೆ ದೇವಕಾಂತ್ ತನ್ನ ನಿರ್ಧಾರ ಬದಲಿಸಲಿಲ್ಲ. ಆರ್ಯನ್ ಮತ್ತು ಅವನಿಯ ಮುಖ ಸಪ್ಪೆಯಾಯಿತು. ದೇವಕಾಂತ್ ಗಡಸುದನಿಯಲ್ಲಿ ಹೇಳಿದರು, ಸಂಬಂಧಗಳನ್ನು ಹಣದಿಂದ ಕೊಳ್ಳಲು ಸಾಧ್ಯವಿಲ್ಲ. ನನಗೆ ತೀರಾ ಅಗತ್ಯವಿದ್ದಾಗ ಪ್ರಸೂನ್ ಆಸರೆಯಾದ. ನಿಶಾ ಮಗಳಂತೆ ಸೇವೆ ಮಾಡಿದಳು. ಈ ಹಣ ಅವರಿಗೆ ಸೇರಿದ್ದು. ಇದರ ಮೇಲೆ ಯಾವುದೇ ಚರ್ಚೆ ಬೇಡ. ಕೋಣೆಯಲ್ಲೂ ಮೌನ ಆವರಿಸಿತು. ದೇವಕಾಂತ್ ತಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡತೊಡಗಿದರು. ಗೆಳೆಯರೇ, ದೇವಕಾಂತ್ ಅವರು ತೆಗೆದುಕೊಂಡ ಈ ನಿರ್ಧಾರ ಸರಿಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕಥೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.